ನಮಸ್ಕಾರ ಕನ್ನಡ ಡೇ 3ಗೆ ಸ್ವಾಗತ ಸುಸ್ವಾಗತ. ಬೆಳಗ್ಗೆ ಎದ್ದು ಟೈಮ್ ನೋಡಿದೆ 5 ಗಂಟೆ ಆಗಿತ್ತು. ಹಂಗೆ ನನ್ನ ಫೋಟೋಗೆ ನಮಸ್ಕಾರ ಮಾಡಿಕೊಂಡು ಒಂದು ಗ್ಲಾಸ್ ನೀರು ಕುಡಿದೆ. ಆಮೇಲೆ ಫ್ರೆಶ್ ಕುಡಿದು ಎಕ್ಸಸೈಸ್ ಮಾಡೋಕ್ಕೆ ರೂಮ್ಗೆ ಬಂದೆ. ಎಕ್ಸಸೈಸ್ ಸ್ಟಾರ್ಟ್ ಮಾಡಿದೆ. ಟಾಪ್ ಟು ಬಾಟಮ್ ತನಕ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಕತ್ತಿಂದ ಮಾಡಿದೆ, ಆಮೇಲೆ ಶೋಲ್ಡರ್ ಮಾಡಿದೆ. ಎಲ್ಲ ಆಮೇಲೆ ಡಂಬಲ್ಸ್ ಒಂದು ಸ್ವಲ್ಪ ಲೆಗ್ ಮಾಡೋಣ ಅಂದ್ಬಿಟ್ಟು ಲೆಗ್ ಮಾಡಿದೆ. ಡೇ ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡೆ. ಸ್ವಲ್ಪ ಶಾರ್ಟ್ಸ್ ಮಾಡ್ಕೊಂಡೆ ಬಿಫೋರ್ಗೆ ಬೇಕಾಗುತ್ತೆ ಅಂದ್ಬಿಟ್ಟು. ಸ್ವಲ್ಪ ಹಂಗೆ ಫೋರ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಹಂಗೆ ಆಟ ಆಡ್ಕೊಂಡು ಇದ್ದೆ. ಟಿಪ್ಸ್ ರೆಡಿ ಮಾಡ್ಕೊತಾ ಇದ್ದೆ. ಇವಾಗ ಬಿಫೋರ್ಗೆ ರೆಡಿ ಆಗಿಬಿಟ್ಟು ಬನಾನ ತೊಗೊಂಬರೋಣ ಅಂತ ಹೋಗ್ತಿದ್ದೆ. ನಮ್ಮ ಕಾರ್ತಿಕ್ ಫೋನ್ ಮಾಡಿದ್ದ. ಆಮೇಲೆ ಬನಾನ ತೊಗೊಂಬಂದು ತಿಂದು ಆಮೇಲೆ ಶೇಕ್ ರೆಡಿ ಮಾಡ್ಕೊಂಡೆ. ಚಾಕ್ಲೇಟ್ ಫ್ಲೇವರ್ ಶೇಕ್ ಕುಡಿದು ಸ್ವಲ್ಪ ಗಾಡಿ ಗಲೀಜಾಗಿತ್ತು ಅಂದ್ಬಿಟ್ಟು ನೀರು ತೊಗೊಂಡು ಹೋಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ವಾಶ್ ಮಾಡಿದೆ. ತುಂಬ ಗಲೀಜಾಗೋಗಿತ್ತು ಮಳೆ ನೀರಿಗೆ. ವಾಶ್ ಮಾಡಿ ಹೆಂಗೆ ಕಾಣಿಸ್ತಿದೆ ನೋಡ್ರಿ ನಮ್ಮ ಡಾರ್ಲಿಂಗು. ಡ್ಯೂಟಿ ಆನ್ ಮಾಡಿದ್ದೆ. ಯಾವುದೂ ಡ್ಯೂಟಿ ಬೀಳ್ತಾ ಇದ್ದಿಲ್ಲ. ಪಕ್ಕದ ಮನೆಯವ್ರ ಜೊತೆ ಹಂಗೆ ಮಾತಾಡ್ಕೊಂಡಿದ್ದೆ. ಅವರು ಹಂಗೆ ಹೋದ್ರು. ನಾನು ಸ್ವಲ್ಪ ನೋಡಿದೆ, ಬೇಜಾರಾಯಿತು. ದೇವಸ್ಥಾನ ಕಡೆ ಹೋಗೋಣ ಅಂದ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿದೆ. ಹಂಗೆ ನೋಡ್ತೀನಿ ಜೋಬಲ್ಲಿ 20 ರೂಪಾಯಿ ಇತ್ತು. ಇದೆಲ್ಲಿಂದ ಬಂದು ಮೊನ್ನೆ ಇಟ್ಟಿದ್ದು ಅಂದ್ಬಿಟ್ಟು ನಮ್ಮಮ್ಮ ವಾಷಿಂಗ್ ಕೊಟ್ಟಿದ್ದೆ. ನಮ್ಮಮ್ಮ ನೋಡೇ ಇಲ್ಲ. ಇಡ್ಲಿ ಬಿಡು ಅಂದ್ಬಿಟ್ಟು ಸ್ವಲ್ಪ ಉಜ್ಜಿದೆ. ಉಜ್ಜಿಬಿಟ್ಟು ಮತ್ತೆ ಜೋಬಲ್ಲಿ ಇಟ್ಕೊಂಡ್ಬಿಟ್ಟೆ. 20 ರೂಪಾಯಿ ಸಿಕ್ತಲ್ಲಪ್ಪ ಅಂತ ಖುಷಿಯಿಂದ. ಆಮೇಲೆ ಹಂಗೆ ದೇವಸ್ಥಾನ ಕಡೆ ಬಂದೆ. ಏನೋ ಗೊತ್ತಿಲ್ಲ, ಈ ದೇವಸ್ಥಾನ ಹತ್ರ ನಾನು ಹೋಗಿಲ್ಲ ಅಂದರೆ ಒಂಥರ ಪಾಸಿಟಿವ್ ಪವರೇ ಕಮ್ಮಿ ಆಗುತ್ತೆ. ನೈಟು 1 ಗಂಟೆಗೆ ಬಂದಿದ್ದು ಕೂಡ ಇಲ್ಲಿ ದೇವಸ್ಥಾನ ಹತ್ರ ಹೋಗ್ಬಿಟ್ಟೆ ನಾನು ಮನೆಗೆ ಹೋಗೋದು. ಒಂದೊಂದ್ಸಲಿ ರೋಡಲ್ಲಿ ಎಷ್ಟೋ ಆಕ್ಸಿಡೆಂಟ್ ನೋಡ್ತೀವಿ. ನಾವು ಸೇಫಾಗಿ ಮನೆಗೆ ಬರ್ತೀವಲ್ಲ ಅಂದ್ಬಿಟ್ಟು ಖುಷಿ ಆಗುತ್ತೆ. ಆಮೇಲೆ ದೇವ್ರ ಕೈ ಮುಗಿದು ಗೇಟ್ ಕಡೆ ಹೋಗೋಣ, ಯಾವುದಾದ್ರು ಆರ್ಡ್ರ್ ಬರುತ್ತೆ ಅಂದ್ಬಿಟ್ಟು ಗೇಟ್ ಕಡೆ ಬರ್ತಾಯಿದ್ದೆ. ಸ್ವಲ್ಪ ಬ್ಲೋ ಕಮ್ಮಿ ಇತ್ತು. ಬ್ಲೋ ಹಾಕ್ಸೋಣ ಅಂದ್ಬಿಟ್ಟು ಪೆಟ್ರೋಲ್ ಬಂಕ್ಗೆ ಬಂದೆ. ಆಮೇಲೆ ಬ್ಲೋ ಹಾಕಿಸ್ತಾ ಇದ್ದೆ. ಆವಾಗ ಫಸ್ಟ್ ಡ್ಯೂಟಿ ಬಂತು. ಪಿಕಪ್ ಮಾಡೋಕ್ಕಂತ ಹೋದ್ವಿ. ಫುಲ್ಲು ಖಾಲಿ ಇತ್ತು ರೋಡು. ಸಂಡೇ ಬೇರೆ ಇವತ್ತು. ನೋಡಿರಿ ಫ್ರೆಂಡ್ಸ್, ಥಾರ್ ರಾಕ್ಸ್ನ ಅಣ್ಣ ಹಿಂಗೆ ಸಿಂಪಲಾಗಿ ಮಾಡಿಫಿಕೇಷನ್ ಮಾಡಿಸಿದ್ದ. ಸಖತ್ತಾಯಿತ್ತು. ಹಾಗೆ ಒಂದು ಶಾರ್ಟ್ ವಿಡಿಯೋ ಮಾಡ್ಕೊಂಡೆ. ಇವರೇ ನೋಡಿ ಗೈಸ್ ನಮ್ಮ ಸಬ್ಸ್ಕ್ರೈಬರು. ಆಮೇಲೆ ಸಿಗ್ನಲ್ ಬಿಟ್ಟು ಅಂದ್ಬಿಟ್ಟು ಮೂವ್ ಮಾಡಿದೆ.
ರಾತ್ರಿ ನೋಡ್ತಾ ಇದ್ದೆ ಹಾಗೆ ಚೆನ್ನಾಗಿತ್ತು. ಆಮೇಲೆ ಅವ್ರಿಗೆ ಡ್ರಾಪ್ ಮಾಡಿ ಬಾಯ್ ಹೇಳಿದೆ. ನಾನು ಕಾರಲ್ಲಿ ಬಂದೆ, ಒಂದೇ ಬಿಸಿಲು. ಆಮೇಲೆ ಡ್ಯೂಟಿನೇ ಬೀಳಿಲ್ಲ, ಅದಕ್ಕೆ ಮತ್ತೆ ಬನಾನಾ ತಿಂದೆ. ಮತ್ತು ಮಧ್ಯಾಹ್ನ ಆಯಿತು ಅಂದ್ಬಿಟ್ಟು ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಗೈಸ್. ಇವಾಗ ಇಲ್ಲಿ ನೋಡಿದೆ ಒಂದು ಕುಷ್ಕ ಆರ್ಡ್ರ್ ಮಾಡಿದ್ದೆ. ಬಂತು, ಬನ್ನಿ ಗೈಸ್ ಇವಾಗ ಊಟ ಮಾಡೋಣ. ಫೋನ್ ಬಿಟ್ಬಿಟ್ಟು ಅಯ್ಯೋ ಅಜ್ಜಿ ಏನಿದೆ ಕುಷ್ಕಣ ಇಲ್ಲ, ಅನ್ನ ಸಾಂಬಾರು ಅಂತ ಅನಿಸ್ತು. ಆ ಮೊಟ್ಟೆ ನೋಡಿ ಗೈಸ್ ಹೆಂಗಿದೆ, ಬನ್ನಿ ಇಲ್ಲಿ ಮೊಟ್ಟೆ ಹೆಂಗಿದೆ ನೋಡಿ. ಇದು ಕುಷ್ಕ. ಈ ಮೊಟ್ಟೆ ನೋಡಿದ್ರೆ ಬೋಂಡ ಥರ ಇದೆ. ಇದು ಏನೋ ಹೋಗ್ಲಿ ಬಿಡು ಅಂದ್ಬಿಟ್ಟು ಯಾವುದೋ ಬಿಟ್ಟು ತಿಂತಾ ಇದ್ದೆ. ಫುಲ್ಲು ಸೆಕೆ ಅಂದರೆ ಸೆಕೆ ಬರ್ತಾಯಿತ್ತು. ಟಿಶ್ಯೂ ಪೇಪರ್ ತೊಗೊಂಡು ಒರೆಸಿದ್ದು ಅಷ್ಟು ಸೆಕೆ. ಬಿಸಿಲಂತೂ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆಮೇಲೆ ಪೇಮೆಂಟ್ ಮಾಡಿ ಬಂದೆ. ಬಂದು ನೋಡಿದ್ರೆ ಸಿಕ್ಕಾಪಟ್ಟೆ ಬಿಸಿಲು. ಹಂಗೆ ಫಸ್ಟ್ ಸಿಕ್ಕಾಪಟ್ಟೆ ಬಿಸಿಲಿತ್ತು ಅಂದ್ಬಿಟ್ಟು ಪೈನಾಪಲ್ ತಿನ್ನಕ್ಕೆ ಬಂದೆ. ತಾತ ಫುಲ್ಲು ಕ್ಲೀನಾಗಿ ಕಟ್ ಮಾಡಿ ಬರ್ತಾಯಿದ್ದ. ಏರ್ಪೋರ್ಟ್ ಡ್ಯೂಟಿ ಬಂದಿತ್ತು. ನಾನು ಹತ್ತು ಕಡೆ ಹೋಗೋದೇ ಇಲ್ಲ, ಸುಮ್ಮನೆ ಹತ್ತು ಕಡೆ ಹೋದಾಗ ಸಿಗೋದು ಇಲ್ಲ, ಆಮೇಲೆ ಬರ್ತಾಯಿದ್ದಾಗ ಅಂದ್ಬಿಟ್ಟು ತಗೊಳ್ಳಿಲ್ಲ. ಆಮೇಲೆ ತಾತ ಕವರ್ಗೆ ಹಾಕಿ ಕೊಟ್ಟ. ಆಮೇಲೆ ಕಾಸು ಕೊಟ್ಬಿಟ್ಟು ಗಾಡಿ ಕಡೆ ನಡ್ಕೊಂಡು ಬಂದೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಬೇಗ ಬಂದ್ಬಿಟ್ಟು ಗಾಡಿ ಒಳಗಡೆ ಕುತ್ಕೊಂಡ್ಬಿಟ್ಟೆ. ತಿಂದ್ಬಿಟ್ಟು ನೋಡೋಣ ಬನ್ನಿ ಗೈಸ್ ಹೆಂಗಿದೆ, ಸ್ವೀಟ್ ಇದೆಯೋ ಇಲ್ಲ, ಹುಳಿ ಇದೆಯೋ. ಚೆನ್ನಾಗಿತ್ತು, ಸ್ವೀಟ್ ಆಗಿತ್ತು. ತಿನ್ಕೊಂಡು ಕುತ್ಕೊಂಡಿದ್ದೆ. ಹಾಗೆ ಮನೆ ಕಡೆ ಬಂದೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬೈ ಗೈಸ್.